ರಾಮಾಯಣದ ವಿಶೇಷತೆಯನ್ನೇ ತಂದು ಈ ಜಾಗ ಇರೋದು ಗುಡ್ಡದ ಬೇವಿನಹಳ್ಳಿ ಅಂತ. ಅಲ್ಲಿ ಹತ್ಬೇಕು ಅನ್ಸ್ತದ, ನಾವು ಬಹಳ ಹಿಂದಾತು. ಇದೇನಾ ನೋಡಿ ಹೆಂಗಿದೆ ಅಂತ ಈ ಆಫ್ ರೋಡು. ಬರ್ತಾರ ಬಹಳ ಜನ, ಸೋಮವಾರ ದಿನ ಬಹಳ ಜನ ಬರ್ತಾರೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಹೊಸ ವಿಡಿಯೋಗೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಒಂದು ಹೊಸ ಆಫ್ ರೋಡ್ ಟ್ರಯಲ್ಗೆ. ಸೊ ಹಾಗಾದ್ರೆ ಬನ್ನಿ ಎಲ್ಲ ರೈಡ್ ಸ್ಟಾರ್ಟ್ ಮಾಡೋಣ. ಹಾಯ್ ಸ್ನೇಹಿತರೆ, ನಾವಿವತ್ತು ಒಂದು ಶಾರ್ಟ್ ಆಫ್ ರೋಡ್ ಟ್ರಯಲ್ ಮಾಡ್ತಾ ಇದ್ದೀವಿ. ಬರೀ ಒಂದು ಆಫ್ ರೋಡ್ ಟ್ರಯಲ್ ಮಾತ್ರ ಅಲ್ಲ, ಇದು ಪ್ರಕೃತಿ, ಇತಿಹಾಸ ಮತ್ತು ರಾಮಾಯಣದ ವಿಶೇಷತೆಯನ್ನೇ ತನ್ನೊಳಗೆ ಅಡಗಿಸ್ಕೊಂಡಿರೋ ಒಂದು ಜಾಗ. ಮತ್ತಿನ್ಯಾಕ್ ತಡ, ಬನ್ನಿ ಹೋಗೋಣ. ಒಂದು ಸಣ್ಣ ಆಕ್ಸಿಡೆಂಟು. ಚಿಕ್ಕ ಹುಡುಗ ಸೈಕಲಲ್ಲಿ ನೋಡದೆ ಬರ್ತಾ ಇದ್ದ. ಈ ಜಾಗ ಇರೋದು ಗುಡ್ಡದ ಬೇವಿನಹಳ್ಳಿ ಅಂತ. ಇದು ನಮ್ಮ ಮಲೆಬೆನ್ನೂರಿಂದ 4 ಕಿಲೋಮೀಟರ್ ಇದೆ. ನಾವೀಗ ಹೋಗ್ತಾ ಇರೋದು ಮಲೆಬೆನ್ನೂರಿಂದ ಗುಡ್ಡದ ಬೇವಿನಹಳ್ಳಿಗೆ. ಬನ್ನಿ ಇನ್ನೇನು ಹೋಗೋಣ. ಇದು ನಮ್ಮೂರು ಮೇನ್ ರೋಡು, ಹರಿಹರ ಶಿವಮೊಗ್ಗ ಮೇನ್ ರೋಡಿಂದ ಈ ಒಳಗಿನ ರೋಡಲ್ಲಿ ಹೋಗ್ಬೇಕು. ಸೊ ಈ ರಸ್ತೆ ಮಲೆಬೆನ್ನೂರು, ಬೇವಿನಹಳ್ಳಿ, ಕೊಕ್ನೂರು ರಸ್ತೆ. ಇಲ್ಲಿಂದ ಒಂದು 4 ಕಿಲೋಮೀಟರ್ ಇದೆ ಗುಡ್ಡದ ಬೇವಿನಹಳ್ಳಿ. ಬನ್ನಿ ಹೋಗೋಣ. ಸನ್ಸೆಟ್ ಪಾಯಿಂಟ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ನೋಡ್ತಾ ಇರ್ಬೋದು ನೀವೇ ಇವಾಗ ಹೇಗಿದೆ ವಾತಾವರಣ ಅಂತ. ಸಾಯಂಕಾಲ 5-5:30 ಆಗಿದೆ. ನೋಡ್ತಾ ಇರ್ಬೋದು ನೀವು ಪಕ್ಕದಲ್ಲೆಲ್ಲ ಗದ್ದೆಗಳು. ಈ ಥರ ಆಫ್ ರೋಡಿಗೆ ಎಕ್ಸ್ಪಲ್ಸ್ ಅಂತೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾವು ಎಕ್ಸ್ಪಲ್ಸಲ್ಲಿ ತುಂಬ ಈ ಥರ ಆಫ್ ರೋಡ್ ರೈಡ್ಗಳನ್ನೆಲ್ಲ ಮಾಡ್ತಾ ಇದ್ದೀನಿ. ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಇದೇನೋ ಅಷ್ಟು ದೂರ ಇಲ್ಲ, ತುಂಬ ಹತ್ರನೇ ಇರೋದು. ನಾವು ತುಂಬ ಸರಿ ಹೋಗಿರ್ತಕ್ಕಂಥ ಜಾಗನೇ ಇದು. ಈ ಗುಡ್ಡದ ಬೇವಿನಹಳ್ಳಿ ಇದೇ ರೋಡು. ಈ ರೋಡಲ್ಲಿ ಫುಲ್ ಒಳಗೋಗಿ ಚಾನಲ್ ಬರುತ್ತೆ. ಆ ಚಾನಲ್ ದಾಟಿ ಮುಂದೆ ಹೋದರೆ ಗುಡ್ಡದ ರೋಡ್ ಬರುತ್ತೆ. ಅದೇ ಗುಡ್ಡಕ್ಕೆ ನಾವು ಹೋಗ್ತಾ ಇರೋದು ಇವಾಗ. ಮೇನ್ ರೋಡ್ ಇವಾಗ ಮಡ್ ರೋಡ್ ಆಗಿ ಬದಲಾಗ್ತಾ ಇದೆ. ಈ ಥರ ರೋಡಿಗೆ ಮಾಡಿಸಿರ್ತಕ್ಕಂಥ ಗಾಡಿ ನೋಡಿ, ಆ ಕಡೆ ಈ ಕಡೆ ಹಸಿರು, ಒಂದೊಳ್ಳೆ ವ್ಯೂ, ಮತ್ತು ಈ ಆಫ್ ರೋಡು ಒಳ್ಳೆ ಫೀಲ್ ಇರುತ್ತೆ. ಮಳೆ ಇದ್ದರೆ ಇನ್ನೂ ಕೆಸರಾಗಿ ಒಳ್ಳೆ ಮಜಾ ಇರುತ್ತೆ. ಇವಾಗ ಮಳೆ ಇಲ್ಲಲ್ಲ, ಹಾಗಾಗಿ ಪರವಾಗಿಲ್ಲ, ಆರಾಮಾಗಿ ಹೋಗ್ಬೋದು. ಮಳೆ ಇದ್ದರೆ ಮಾತ್ರ ಹೆವಿ ಮಜಾ ಇರುತ್ತೆ. ಈ ಥರ ಪ್ರಕೃತಿ ನಡುವೆ ರೈಡ್ ಮಾಡೋದೇ ಒಂದು ಮನಸ್ಸಿಗೆ ರೀಸೆಟ್ ಬಟನ್ ಪ್ರೆಸ್ ಮಾಡ್ದಂಗೆ ಒಳ್ಳೆ ಫೀಲ್ ಇರುತ್ತೆ. ನಾವು ಇಲ್ಲಿ ನಮ್ಮೂರ ಹತ್ರ ಸುತ್ತಮುತ್ತ ಇರೋ ಆಫ್ ರೋಡಿಂಗ್ನ ಅಥವಾ ಬೆಟ್ಟ ಗುಡ್ಡಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇದೇ ಚಾನಲ್ ರೋಡು ನೋಡಿ. ಇದೇ ಚಾನಲ್, ನೀರಿಲ್ಲ. ಮಳೆ ಬಂದಿದ್ದರೆ ಇಷ್ಟೊತ್ತಿಗೆ ಫುಲ್ಲು ಇಲ್ಲೆಲ್ಲ ಕೆಸರಾಗಿರೋದು. ಒಂದು ಟ್ಯಾಕ್ಟ್ರಿ ಹೋಗಿದ್ರೆ ಫುಲ್ ಕೆಸರೆಲ್ಲ ಮೆತ್ಕೊಂಡಿರೋದು. ಈ ಬೆಟ್ಟದ ವಿಶೇಷತೆ ಏನು ಅಂತ ತಿಳಿಸ್ತೀನಿ ಮೇಲೆ. ತುಂಬ ವಿಶೇಷತೆ ಇದೆ ಇಲ್ಲಿ. ರಾಮಾಯಣದ ಕಾಲದಿಂದನೂ ಇದರಲ್ಲಿ ಒಂದು ವಿಶೇಷತೆ ಅಡಗಿದೆ. ಅದೇನಂತ ನಿಮಗೆ ತೋರಿಸ್ತೀನಿ. ಬೇವಿನಹಳ್ಳಿ ಗುಡ್ಡ ಅಲ್ಲೇನಾ? ಅಲ್ಲೇ ನೀರು ಪವಾಡ ಐತೆ. ಅಲ್ಲಿ ಇದು ಹೋಗಿ ಬಾಣ ಹೋಗಿ ಜಲಪಾತದಿಂದ ಪುನಃ ಕಲ್ಲಲ್ಲಿ ನೀರು, ಅದು ವಿಶೇಷ. ನಾವೆಲ್ಲ ಆ ಏರಿಯಾದಲ್ಲಿ ಜಮೀನು ಐತೆ, ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋದು ತೊಂದರೆ ಇಲ್ಲ. ಕೆಲವೊಂದು ಶ್ರಾವಣದಾಗ ದೇವಸ್ಥಾನ 4-6 ಹಳ್ಳಿ ದೇವಸ್ಥಾನ ವಿಶೇಷ ಅಂದ್ರೆ ಅವ್ರಿಗೆ ಏನಪ್ಪ, ವಿದ್ಯಾವಂತರಿಗೆ ಅವ್ರಿಗೆ ಬಿಟ್ಟಂತ ದೇವರ ಪವಾಡ ಅದು.
ಕೆಳಗ ನೀರ್ ಬರ್ತಲ್ಲ ಕಲ್ಗಡ್ಡೆಗ ಅದಕ್ಕೆ ಹೋಗ್ಬೇಕು. ಬಹಳ ವಿಶೇಷವಾದಂತ ಸ್ಥಳ. ಕೆಳಗ ಆ ಗುಡ್ಡಿನ ಕೆಳಗ್ ಹೋಗ್ಬೇಕು. ಕೆಳಗ ಒಳಗ ನೀರು ನಿಂತು ಕೇಳಲ್ಲ. ಅವ್ರವ್ರ ಇಷ್ಟ ಹೋಗ್ತಾರೆ ಬರ್ತಾರೆ. ಅದೇ ದಾರಿ ಗೊತ್ತಿಲ್ಲ. ಅಲ್ಲ ಸ್ಟಾರ್ಟ್ ಆಯ್ತು. ಬೆಟ್ಟಕ್ಕೆ ಹೋಗೋ ರಸ್ತೆ ಇದೆ. ಕಲ್ಲುಗಳಂತೂ ತುಂಬ ಇದೆ. ಈ ಮಳೆ ಬಂದರೆ ಸಾಕು, ಇಲ್ಲಿ ಕಲ್ಲೆಲ್ಲ ಮೇಲ್ ಬರ್ತಾ, ಹಂಗಾಗಿ ಕಲ್ಲಂತೂ ಕಲ್ಲಿಂದ ಹೋಗೋದು ತುಂಬ ಕಷ್ಟ ಸ್ವಲ್ಪ, ಬಟ್ ಹೋಗ್ಬೋದು. ಇಂಥ ಗಾಡಿ ಅದಕ್ಕೋಸ್ಕರನೇ ಮಾಡಿಸಿರೋ ಗಾಡಿ, ಹಂಗಾಗಿ ಆರಾಮಾಗಿ ಹೋಗ್ಬೋದು. ನೋಡ್ತಾ ಇರ್ಬೋದು ಇವಾಗ ನೀವು ಬೆಟ್ಟದ ರಸ್ತೆ ಹೇಗಿದೆ ಅಂತ. ಫುಲ್ ಕಲ್ಗಳೆಲ್ಲ ಇದೆ, ಆ ಕಡೆ ಈ ಕಡೆ ಮರಗಿಡಗಳಿದೆ. ಸ್ಟಾರ್ಟಿಂಗ್ ಸ್ವಲ್ಪ ತೋಟಗಳಿದೆ, ಅದಾದ್ಮೇಲೆ ಫುಲ್ ಬೆಟ್ಟ ಸ್ಟಾರ್ಟ್ ಆಗುತ್ತೆ. ರಸ್ತೆ ತುಂಬ ದೊಡ್ಡ ದೊಡ್ಡ ಕಲ್ಗಳಿರ್ತವೆ, ನೋಡ್ಕೊಂಡು ಹೋಗ್ಬೇಕು. ಇವಾಗ ಆಫ್ ರೋಡ್ ಮಾಡಕ್ಕ ನಾನು ಹಂಗಾದರೆ ಸ್ಲಿಪ್ ಆಗಲ್ಲ. ಬನ್ನಿ ಹೋಗೋಣ. ನಾನಲ್ಲಿ ರೆಕಾರ್ಡ್ ಮಾಡಿದೆ, ಅದು ಕೇಳಿಸ್ತೋ ಇಲ್ಲ ಗೊತ್ತಿಲ್ಲ. ನೋಡೋಣ, ಆದಷ್ಟು ವಾಯ್ಸ್ ಎನ್ಹಾನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ 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 ಹೆಂಗಿದೆ ಅಂದರೆ ಎಲ್ಲ ಟ್ಯಾಕ್ಟ್ರಿಗಳು ಓಡಾಡುತ್ತೆ, ಹಂಗಾಗಿ ಫುಲ್ ಹಳ್ಳ ಬಿದ್ದಿರುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು. ಆಫ್ ರೋಡಿಂಗ್ನ ನಿಜವಾದ ಆಟ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಆ ರೋಡಲ್ಲೇ ನಾವು ಬೇರೆ ರೋಡಿಗೆ ಹೋಗ್ತಾ ಇದ್ದೀವಿ. ರಸ್ತೆ ಅಲ್ಲ ಇದು, ನೆನಪಿರಲಿ. ರಸ್ತೆ ಬಿಟ್ಟು ಹೊರಗಡೆ ಬರ್ತಾ ಇದ್ದೀವಿ. ಇವಾಗ ಬಂದು ನೋಡಿ ರಸ್ತೆಗೆ. ಅಪ್ಪ, ಇಲ್ಲಂತೂ ತುಂಬ ಕಲ್ಲಿದೆ, ತುಂಬ ಹುಷಾರಾಗಿ ಹೋಗ್ಬೇಕು. ನೋಡ್ತಾ ಇರ್ಬೋದು ನೀವೇ. ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂತೀನಿ ರೆಕಾರ್ಡಿಂಗ್ ಆಗ್ತೈತಾ ಇಲ್ಲ ಅಂತ. ಇವಾಗಿನ ರೆಕಾರ್ಡಿಂಗ್ ಆಗದೆ ಮತ್ತೆ ಕೆಳಗಿಳಿಸಿದ್ದೀನಿ ನಿಮಗೋಸ್ಕರ. ಬನ್ನಿ, ಹಂಗಂಗೆ ಆಫ್ ಆಗುತ್ತೆ. ಸ್ವಲ್ಪ ಹುಷಾರಾಗಿ ಹೋಗ್ಬೇಕು, ತುಂಬ ಕಲ್ಗಳಿದೆ, ಹಂಗಾಗಿ ನೋಡ್ಕೊಂಡು ಹತ್ತಿಸ್ಬೇಕು. ನೋಡಿ ಕಲ್ಲುಗಳೆಲ್ಲ ಹೆಂಗೆ ಬಂದಿದೆ ಅಂತ. ಟ್ರ್ಯಾಕ್ಟರ್ ಹೋಗೋ ರೋಡ್ ಇದೆ ಆ್ಯಕ್ಚುಲಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಬೈಕ್ ತುಂಬಾ ಕಷ್ಟ ಹೋಗೋದು, ಸ್ವಲ್ಪ ಕಷ್ಟನೇ ಬೈಕ್ ಓಡಾಡೋದು ಇದರಲ್ಲಿ. ಏನೋ ನಾವು ಹೋಗ್ತೀವಿ ಈ ಥರ ರೋಡಲ್ಲಿ ರೈಡ್ ಮಾಡಿ, ಈ ನೇಚರ್ ನೋಡ್ಕೊತ ರೈಡ್ ಮಾಡೋದು ಮನಸ್ಸಿಗೆ ಆ್ಯಕ್ಚುಲಿ ನಿಜವಾಗ್ಲೂ ಮನಸ್ಸಿಗೆ ಒಂದು ರೀಸೆಟ್ ಇದ್ದಂಗೆ ಇದು. ಬನ್ನಿ ಹೋಗೋಣ. ಸ್ಪೀಡಾಗಿ ಹೋಗ್ಬೋದು, ಬಟ್ ಗಾಲಿಗೆ ಏನಾದರೂ ಕಲ್ಲು ಆಟದ ಸೈಡಿಗೆ ಹೋದ್ರೆ ಮುಗೀತು. ಹಂಗೆ ಮತ್ತೆ ಕಷ್ಟ ಬರೋದು, ಬಿದ್ದುಬಿಡುತ್ತೆ ಗಾಡಿ. ಹುಷಾರಾಗಿ ಹೋಗ್ಬೇಕು. ಬಾಬಾ ನೋಡಿ ಎಷ್ಟು ಶಾರ್ಪ್ ಕಲ್ಲಿದ್ದಾವೆ ಅಂತ ನೀವೇ. ಅಬ್ಬಬ್ಬ ತುಂಬ ಶಾರ್ಪ್ ಕಲ್ಲುಗಳು. ನಮ್ಮ ವಿಕಾಸ್ ಮೇಲೆ ಕೂತಿದ್ದಾನೆ. ಬನ್ನಿ ನೋಡಿ ಹೆಂಗಿದೆ ಅಂತ. ಈ ಆಫ್ ರೋಡು ನೆಕ್ಸ್ಟ್ ಲೆವೆಲ್ ಇದೆ. ಯಾರಾದರೂ ಆಫ್ ರೋಡ್ ಗಾಡಿ ಈ ಥರ ಎಕ್ಸ್ಪಲ್ಸು SD ಯಾವುದೇ ತರ್ತೀನಿ ಅಂದರು ಇಲ್ಲಿ ಬಂದು ರೈಡ್ ಮಾಡಿ, ನೆಕ್ಸ್ಟ್ ಲೆವೆಲ್ ಮಜಾ ಸಿಗುತ್ತೆ ನಿಮಗೆ. ಒಂದೇ ಗೇರಲ್ಲಿ ಹಚ್ಬೇಕು, ಆ ಥರ ಇದೆ ಹಂಗೆ ರೋಡ್. ಬಾಬಾ ನೋಡಿ ಕಲ್ಲುಗಳೆಲ್ಲ ಹೆಂಗಿದೆ ಅಂತ ಒಂದ್ಸರಿ ನೀವು ಆರಾಮಾಗಿ ರೈಡ್ ಮಾಡ್ಬೋದು ನೀವು ಇದರಲ್ಲಿ. ನೋಡಿ ಇವಾಗ ಇದು ಫುಲ್ ಅಪ್ ಇದೆ. ಇದನ್ನ ಹತ್ತಿದ್ವಿ ಅಂದರೆ ಫುಲ್ ಪೀಕ್ ರೀಚ್ ಆಗ್ತೀವಿ. ಫುಲ್ ಅಪ್ ಇದೆ ನೋಡಿ. ಪೀಕ್ ಬಂತು ನೋಡಿ. ಇಷ್ಟೇ.
ವಿಕಾಸ್ ಇಲ್ಲಿದ್ದಾನೆ. ವಿಕಾಸ್ ಅವರೇ, ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಇಲ್ಲಿಂದ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಈ ವ್ಯೂ ನೋಡ್ತಾ ನೋಡ್ತಾ ಬನ್ನಿ, ಇಲ್ಲಿ ಸ್ವಲ್ಪ ಜನ ಬಂದಿದ್ದಾರೆ. ಇಲ್ಲೇ ಇದೇ ಊರವರು ಅನ್ಸುತ್ತೆ. ಅವ್ರನ್ನ ಕೇಳೋಣ ಈ ಜಾಗದ ಬಗ್ಗೆ ಏನ್ ಹೇಳ್ತಾರೆ ಅಂತ. ಕೆಳಗಡೆ ಒಂದು ಮಜಿಗುಂಡಿ ಅಂತ ಇತ್ತು. ಹಾ, ಇಲ್ಲಿ ನೀರು ಅಲ್ಲಿಂದ ಅಲ್ಲಿಗೆ ನೀರಿಗೆ ಬರೋರು. ಹಾ, ಅಲ್ಲಿಗೆ ನೀರಿಗೆ ಬರೋದು ಕಷ್ಟ ಆಗತ್ತೆ ಅಂತ ಇಲ್ಲಿ ಒಂದು ಬಾಣ ಗುರ್ತದ. ಹೌದಾ? ಅದು ಅಲ್ಲಿ ಕೆಳಗೆ ಆ ಕಡೆ ಬರುತ್ತಾ? ಯಾವ ಟೈಮಾಗ ಅದು ಆಗಿರೋದು ಅಂತ ಏನಾರು? ಅವಾಗ ಇಲ್ಲಿ ಸೀತೆ ರಾಮ ಅವರಲ್ಲಿ ಬಂದ್ರು. ಹೌದಾ? ಯಾವಾಗಲೂ ಸೀತಾರಾಮ ಆ ಟೈಮ್ ಹೋಗಿ ರಾಮ ಬಿಟ್ಟಿದ್ದು ಬಾಣ. ಹಾಂ ಹಾಂ, ದಿನ ಹಂಗೆ ಒಂದು ಇದಾಗಿತ್ತು. ಹೌದಾ? ಇಲ್ಲಿ ನೀರು ಯಾವಾಗಲೂ ಬರ್ತದೆ. ನೀರು ಹರಿತೈತೆ ಭಾಳ. ಹಾಂ 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 ಹಾಂ, ಅವಾಗಿಂದನೂ ಹಂಗೆ ಐತೆ. ನೀರು ಬರ್ತಾ ಇರ್ತದೆ. ಬಂಡೆಗಲ್ ಕೆಳಗಡೆ ಐತೆ. ಹ್ಞೂ, ಬರ್ತಾರ ಭಾಳ ಜನ. ಸೋಮವಾರ ದಿನ ಭಾಳ ಜನ ಬರ್ತಾರೆ. ಹೌದಾ? ಸಿದ್ದೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೇಲೆ ದೇವಸ್ಥಾನ, ಶ್ರೀ ಓಬಳೇಶ್ವರ ದೇವಸ್ಥಾನ. ಇದು ಬೆಟ್ಟದ ಮೇಲಿರೋದು. ಇಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತೆ. ಶ್ರಾವಣದಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ವ್ಯೂ. ಇಲ್ಲಿಂದ ಇಲ್ಲಿ ಬಂದಿರೋ ಒಂದು ಫ್ಯಾಮಿಲಿ ಬಂದಿದೆ, ಅವ್ರನ್ನೇ ನಾವು ಮಾತಾಡ್ಸಿದ್ದು. ಇವರು ಟ್ರ್ಯಾಕ್ಟರ್ ಬಂದಿದ್ದಾರೆ ನೋಡಿ. ಮಂಡಕ್ಕಿ ಕೊಟ್ಟರು. ಫ್ಯಾಮಿಲಿಯವರು ನಮ್ಮನ್ನ ಕರೆದ್ಬಿಟ್ಟು ಅವ್ರು ತಂದಿದ್ದ ಸ್ನ್ಯಾಕ್ಸಲ್ಲಿ ಮಂಡಕ್ಕಿ ಮತ್ತು ಚಕ್ಲಿನ ಕೊಟ್ಟರು. ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ಸನ್ಸೆಟ್ ಆಗ್ತಾ ಬಂತು. ವ್ಯೂ ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ. ಟೈಮ್ ಬೇರೆ ಆಗ್ತಾ ಬಂತು. ಬನ್ನಿ ನಾವು ಕೆಳಗಡೆ ಹೋಗೋಣ. ಸೊ ಟೈಮ್ ಆಗ್ತಾ ಬಂತು. ಇವಾಗ ನಾವು ಇಲ್ಲಿ ಪೀಕಿಂದ ಕೆಳಗಡೆ ಹೋಗಬೇಕು. ಕತ್ಲಾಗದ್ರಲ್ಲಿ ನಾವು ಹೋಗಬೇಕು. ಬನ್ನಿ ಹೋಗೋಣ. ಇಲ್ಲಿಂದ ನಾವು ಇನ್ನು ಕೆಳಗೆ ಹೋಗಿ ಅವ್ರು ಹೇಳಿದ ಪ್ಲೇಸು, ಆ ನೀರು ಬರ್ತಾ ಇರೋ ಜಾಗನ ಹುಡುಕೊಂಡು ಹೋಗಬೇಕು. ಬನ್ನಿ ಹೋಗೋಣ, ಅದೆಲ್ಲಿದೆ ಹೇಗಿದೆ ಅಂತ ನೋಡೋಣ. ಇಲ್ಲಿ ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತಾದೇವಿ ವನವಾಸದ ಸಮಯದಲ್ಲಿ ಈ ಪ್ರದೇಶಕ್ಕೆ ಬಂದಿದ್ರಂತೆ. ಆಗ ಸೀತಾದೇವಿಗೆ ಕುಡಿಯಲು ನೀರು ಬೇಕಾದಾಗ ಸುತ್ತಮುತ್ತ ಎಲ್ಲೂ ನೀರು ಸಿಗದ ಕಾರಣ ಶ್ರೀರಾಮ ತನ್ನ ಬಿಲ್ಲಿನಿಂದ ಒಂದು ಬಾಣವನ್ನು ಈ ಬಂಡೆಯ ಕಡೆ ಹಾರಿಸಿದ್ದನಂತೆ. ಆ ಬಾಣ ಬಿದ್ದ ಜಾಗದಿಂದಲೇ ನೀರು ಹೊರಬಂದಿತು. ಅಂದಿನಿಂದ ಇಂದಿನವರೆಗೂ ನೀರು ನಿರಂತರವಾಗಿ ಹರಿಯುತ್ತಿದೆ ಎಂಬುದೇ ಇಲ್ಲಿನ ಜನರ ನಂಬಿಕೆ. ಆ ಜಾಗಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಅದನ್ನ ಕೆಳಗಡೆ ಇದೆ, ಹುಡುಕ್ಬೇಕು. ಬನ್ನಿ ನೋಡೋಣ. ಕರಡಿ ಗಿರಡಿ ಏನು ಬರಲ್ಲ ನಿಖಿಲ್ ಇಲ್ಲಿ. ಹಿಂಗೆ ಎದುರಿಸ್ಕೊಂಡು ಕರ್ಕೊಂಡು ಹೋಗಿ ಮೀಟರ್ ಬೇಕು. ಮೀಟರ್ ಕೂಗಿದ್ರೆ ಕೇಳಿಸಲ್ಲ ಅವರಿಗೆ. ಇನ್ನೂ ದೂರ ಇದೆನಾ? ಯಾವ್ದ ಕಾಗೆ ಕೂಗ್ತೈತ್ ನೋಡ್ರಿ ನಿಖಿಲ್. ಇಲ್ಲೇ ಹೋಗಂಬ. ಹೋಗ್ಬೋದು ಬಾ, ಸಾಹಸ ಮಾಡಕ್ಕೆ ಬಂದಿವಿ. ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನಾ. ರಾಮ ಸೀತೆ ಸೇತುವೆ ನಾನು ಪುನಃ ಕಟ್ಟುವೆ. ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟು. ಮತ್ತೆ ನಾವು 6 - 5 = 2 ಆದ್ರೆ ಏನ್ ಮಾಡ್ತೀವಿ? ಅಲ್ಲಿ ಹತ್ಬೇಕು ಅನ್ಸ್ತತ್ ನಾವು. ಬಹಳ ಹಿಂದಾತು. ಇದೇನಾ? ಗೊತ್ತೈತಾ ಗೊತ್ತಿಲ್ಲ ಹೇಳು. ಗೊತ್ತೈತಾ ಗೊತ್ತಿಲ್ಲ ಹೇಳು. ಕಳೆದೋಗ್ಯತ ಅದೇ. ಮನೆ ಕಳೆದೋಗಿದ್ಯಾ? ಹೌದು, 2 hours ಮುಂಚೆ ಇಲ್ಲೇ ಇತ್ತು ಸರ್. ಸುಮ್ ಕರ್ಕೊಂಬಂದಿಯ. ರೋಡ್ ಎಲ್ಲ ಇತ್ತು ಏನು ಅರ್ಧ ಗುಡ್ಡ ಹತ್ತಿ ಇಳಿಸಿದೆಪ್ಪ. ನಾನು ಸುಮಾರು ವರ್ಷದಿಂದ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದೆ. ಅವಾಗ ಬರ್ತಾ ಇದ್ವಿ. ಆದ್ರೆ ಇವಾಗ ನಂಗೆ ಹೋಗ್ಬೇಕಾದ್ರೆ ಎಲ್ಲೋ ದಾರಿ ಸ್ವಲ್ಪ ಮಿಸ್ ಆಗ್ಬಿಡ್ತು. ಸಂಜೆ ತುಂಬಾ ಲೇಟ್ ಆಗಿರೋದ್ರಿಂದ ನಾವು ವಾಪಸ್ ಹೋಗ್ಬೇಕಾಗಿತ್ತು. ಇಲ್ಲಿ ಬೇರೆ ಯಾರು ಇದ್ದಿಲ್ಲ. ಇಲ್ಲಿ ಪ್ರಾಣಿಗಳೆಲ್ಲ ಬರುತ್ತೆ ಅಂತ ನಾವು ಬೇಗ ಹೋಗ್ಬಿಟ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನ ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೇನಾದ್ರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರ ವಿಡಿಯೋ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.